ಒಂದೂರಲ್ಲಿ ಮನೆಯ ಕೊಟ್ಟಿಗೆಯಲ್ಲಿ ಒಬ್ಬ NRI ಮಹಿಳೆಯ ಕೊಲೆಯಾಗಿದೆ. ಆಕೆಯ ಹಿಂದಿನ ಜೀವನವನ್ನ ನೋಡಿದಾಗ ಗಂಡ ಮತ್ತು ಮಕ್ಕಳನ್ನ ಅಮೆರಿಕಾದಲ್ಲಿ ಬಿಟ್ಟು ಆಕೆ ಇಲ್ಲಿಯ ಅಣ್ಣನ ಮನೆಗೆ, ಭಾರತದಲ್ಲಿರುವ ಅಣ್ಣನ ಮನೆಗೆ ಬಂದು 7 ತಿಂಗಳಾಗಿದೆ. ಇಲ್ಲಿ ಒಬ್ಬ ಡ್ಯಾನ್ಸರ್ ಜೊತೆಗೆ ಆಕೆಯ ಸಂಬಂಧ ಇದೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕಾದಲ್ಲಿಯ ಈಕೆಯ ಗಂಡ ಇಲ್ಲಿ ಯಾರಿಗಾದರೂ ಹೇಳಿ ಕೊಲೆ ಮಾಡಿಸಿರೋದಾ, ಅಥವಾ ಈ ಊರಿನಲ್ಲಿನ ಈಕೆಯ ಪ್ರೇಮಿಯೇ ಈಕೆಯನ್ನ ಕೊಂದದ್ದ, ಅಥವಾ ಇವ್ರು ಯಾರೂ ಅಲ್ಲದೆ ಇನ್ಯಾರೋ ಇದರ ಹಿಂದೆ ಇದ್ದಾರಾ? ನಾವು ಕೊಹರಾ ಸೀಸನ್ 2 ಎನ್ನುವ ಒಂದು ಪಂಜಾಬಿ ಕ್ರೈಮ್ ಇನ್ವೆಸ್ಟಿಗೇಷನ್ ಸೀರೀಸ್ನ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಕೊಹರಾ ಎಂದರೆ ಫಾಗ್ ಅಂತ, ಮಂಜು ಅಥವಾ ಮುಸುಕು ಕನ್ನಡದಲ್ಲಿ ಸರಿಯಾಗಬಹುದೇನೋ. ಇದು ಒಂದು ಮಸಾಲಾ ಸರಣಿಯಲ್ಲ, ಮಂದಗತಿಯಲ್ಲಿ ಅನಾವರಣಗೊಳ್ಳುವ ಸಂಕೀರ್ಣ ಬದುಕಿನ ಕಥೆ. ನೆಟ್ಫ್ಲಿಕ್ಸ್ನಲ್ಲಿ ಈ ಸರಣಿ ಲಭ್ಯವಿದೆ. ಮೂಲ ಪಂಜಾಬಿ ಭಾಷೆಯಲ್ಲಿ ಈ ಸರಣಿ ಇದೆ. ಹಿಂದಿ, ತೆಲುಗು ಮತ್ತು ತಮಿಳಿನಲ್ಲಿ ಆಡಿಯೋ ಲಭ್ಯವಿದೆ. ಅಫ್ಕೋರ್ಸ್ ಇಂಗ್ಲಿಷ್ ಸಬ್ಟೈಟಲ್ಸ್ ಇದ್ದೇ ಇದೆ. ಮೊದಲ ಸೀಸನ್ 2023ರಲ್ಲಿ ಬಂದಿತ್ತು. ಇದೀಗ 2ನೇ ಸೀಸನ್. ಸುದೀಪ್ ಶರ್ಮಾ ಮತ್ತು ಫೈಜಲ್ ರೆಹಮಾನ್ ಎನ್ನುವವರು ಈ 2ನೇ ಸೀಸನ್ ನಿರ್ದೇಶಕರು. ಮುಖ್ಯ ಭೂಮಿಕೆಯಲ್ಲಿ ಬರುಣ್ ಸೋಬ್ತಿ ಮತ್ತು ಮೋನಾ ಸಿಂಗ್ ಅವರು ಇದ್ದಾರೆ. ಒಟ್ಟು 6 ಎಪಿಸೋಡ್ಗಳು, ಎಲ್ಲವೂ ಸ್ವಲ್ಪ ಉದ್ದ ಇವೆ. 45ರಿಂದ 50 ನಿಮಿಷ. ಕೊನೆಯ ಎಪಿಸೋಡ್ ಬರೋಬ್ಬರಿ 1 ಗಂಟೆ ಉದ್ದ ಇದೆ. ಸಮಯ ಬೇಡುವ ಸರಣಿ ಇದು, ಆದರೆ ತುಂಬಾ ಅತ್ಯುತ್ತಮವಾಗಿದೆ. ಕೊಹರಾ ಅಂದರೆ ಫಾಗ್ ಅಂತ ನಾನಾಗ್ಲೇ ಹೇಳಿದೆ. ಬನ್ನಿ ಮುಂದೇನಾಗತ್ತೆ ನೋಡೋಣ. ಕೊಲೆ ಮಾಡಿದವರು ಯಾರು ಎಂದು ಹುಡುಕುತ್ತಲೇ ಆ ಕೊಲೆಯ ಸುತ್ತಮುತ್ತ ಮತ್ತು ಕೊಲೆಯಾದ ಯುವತಿಯ ಪರಿವಾರ, ಅವರ ಮುಖವಾಡಗಳು ಎಲ್ಲ ಬಯಲಾಗುತ್ತಾ ಸಾಗುವ ಮಂದಗತಿಯ ಆದರೆ ಹಿಡಿದಿಡುವ ನ್ಯಾರೇಟಿವ್ ಸ್ಟೈಲ್ ಅದ್ಭುತವಾಗಿದೆ. ಪಂಜಾಬ್ನ ಇತಿಹಾಸ, ಅದರೊಟ್ಟಿಗೆ ಹೊಂದಿಕೊಂಡ ಅಲ್ಲಿನ ಕೆಲವು ಸಂಗತಿಗಳ ಅನಾವರಣ ಮಾಡುತ್ತಲೇ ಒಂದು ಗಟ್ಟಿ ಪರಿಸರ ನಿರ್ಮಾಣವನ್ನ ಮಾಡಿಕೊಡುತ್ತೆ ಈ ಸೀರೀಸ್. 20 ವರ್ಷದ ಒಬ್ಬ ಯುವಕ ತನ್ನ ತಂದೆಯನ್ನ ಹುಟ್ಟಿದಾಗಿನಿಂದ ಕಂಡಿಲ್ಲ. ಆತನನ್ನ ಹುಡುಕಿಕೊಂಡು ಬಂದಿರುವ ಆ ಹುಡುಗನ ಕಥೆ, ಆತನ ಮನಸ್ಸಿನ ಭಾವನೆಯನ್ನ ಎಳೆಯಾಗಿ ಹಿಡಿದಿಡುವ ಪರಿ, ಆತನಿಂದ ನಡೆದು ಹೋಗುವ ಅನಾಹುತ ಆತನ ಮನಸ್ಸಿನ ಆಘಾತಕ್ಕೆ ಆದ ಸಾಕ್ಷಿಯಾಗಿ ನಿಲ್ಲುತ್ತೆ. ಪ್ರೀತ್ ಬಾಜ್ವಾ ಎನ್ನುವ ಮಹಿಳೆ, NRI ಮಹಿಳೆ, ಆಕೆಯ ಕೊಲೆಯಾಗಿದೆ. ಆಕೆಯ ಗಂಡನೊಂದಿಗಿನ ಸಂಬಂಧ ಹೇಗಿತ್ತು? ಅಣ್ಣನ ಮನೆಯಲ್ಲಿ ಬಂದು ಭಾರತದಲ್ಲಿ ನೆಲೆಸಿದ್ದಾಳೆ, ಆದರೆ ಅಣ್ಣ ತಂಗಿ ನಡುವೆ ಸಾಮರಸ್ಯ ಏನಂದ್ರೆ ಏನೂ ಇಲ್ಲ. ಒಬ್ಬ ಡ್ಯಾನ್ಸರ್ ಯುವಕನೊಂದಿಗೆ ಆಕೆಯ ಸಂಬಂಧ, ಇವೆಲ್ಲವುಗಳ ಸಿಕ್ಕು ಬಿಡಿಸುತ್ತಿದ್ದಾರೆ ಧನ್ವಂತ್ ಕೌರ್ ಎನ್ನುವ ಸಬ್ ಇನ್ಸ್ಪೆಕ್ಟರ್ ಪಾತ್ರದಲ್ಲಿನ ಮೋನಾ ಸಿಂಗ್ ಮತ್ತು ಅಮರ್ಪಾಲ್ ಗರುಂಡಿ ಎನ್ನುವ ಇನ್ನೊಬ್ಬ ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಬರುಣ್ ಸೋಬ್ತಿ. ಎಲ್ಲರ ಆಕ್ಟಿಂಗ್ ಕೂಡ ಅದ್ಭುತ. ಅದರಲ್ಲಿಯೂ ಈ ಇಬ್ಬರು ಲೀಡ್ ಪಾತ್ರಗಳು ಎಕ್ಸಲೆಂಟ್. ಈ ಕೊಲೆಯ ಕಥೆಯೊಂದಿಗೆ ಇವರಿಬ್ಬರ ಅಂದ್ರೆ ಧನ್ವಂತ್ ಮತ್ತು ಅಮರ್ಪಾಲ್ ಅವರ ಸಾಂಸಾರಿಕ ಜೀವನವು ತೆರೆದುಕೊಳ್ಳುತ್ತಾ ಸಾಗುತ್ತದೆ. ಅವರವರದ್ದೇ ಆದ ಜೀವನದ ಸಂಕಷ್ಟಗಳನ್ನ ಅವರು ಎದುರಿಸ್ತಾ ಇದ್ದಾರೆ. ಕೊಲೆಯಾದ ವ್ಯಕ್ತಿಯ ಇನ್ವೆಸ್ಟಿಗೇಷನ್ ಕಥೆ ಒಂದು ಎಳೆಯಾದರೆ, ಅದರೊಟ್ಟಿಗೆ ಬೆಸೆದುಕೊಂಡ ಜೀವಗಳು, ಪರಿಸರ, ಸಂಬಂಧಗಳು, ಕ್ರೌರ್ಯ, ವ್ಯಕ್ತಿಗಳ ನಡುವಿನ ಮೌಲ್ಯಗಳ ಪರೀಕ್ಷೆ, ಇವೆಲ್ಲವುಗಳು ತೆಗೆದುಕೊಳ್ಳೋದಿದೆಯಲ್ಲ, ಇದೇ ಈ ಕಥೆಯ ನಿಜವಾದ ಹೂರಣ ಅಂತ ಅನ್ಸತ್ತೆ. ಜಮೀನ್ದಾರಿ ಮನಸ್ಥಿತಿ, ಕೊಳೆತು ನಾರುವ ಸಂಬಂಧಗಳು, ತೋರಿಕೆಯ ಮದುವೆ, ಬೂಟಾಟಿಕೆ, ಇವೆಲ್ಲವುಗಳನ್ನ ಕಥೆಯ ಮೂಲಕ ಸೊಗಸಾಗಿ ಹಿಡಿದು ಚಿತ್ರಿಸಿದ್ದಾರೆ ನಿರ್ದೇಶಕರು. ಈ ಸೀರೀಸ್ ಒಂದು ಪ್ಲಾಟ್ ಡ್ರಿವನ್ ಮಸಾಲಾ ಅಲ್ಲ. ಇದೊಂದು ಮನಸ್ಥಿತಿಯ, ದುಃಖದ, ಮನುಷ್ಯ ಸಂಬಂಧದ ಬಿರುಕುಗಳ, ಮಾನವೀಯ ಮೌಲ್ಯಗಳ ಸತ್ವ ಪರೀಕ್ಷೆಯ ಅನಾವರಣ. ನೋಡಿ ಇದನ್ನ ಬಿಟ್ಟ ಮೇಲೂ ಕೂಡ ಕಾಡುವಂತಹ ಒಂದು ಸರಣಿ. ನನ್ನ ರೆಕಮೆಂಡೇಶನ್ ತಪ್ಪದೇ ನೋಡಿ. ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ನಮ್ಮ ಚಾನಲ್ನಲ್ಲಿ ಮೂಡಿಬರುತ್ತಿರುವ ರಿವ್ಯೂಗಳು ಇಷ್ಟ ಆದರೆ ಬಾಳೊಂದು ಭಾವಗೀತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ. ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಬರ್ತೇನೆ. ಅಲ್ಲಿವರೆಗೂ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.